ಎಷ್ಟು ಆಸಕ್ತಿಯಿಂದ ಈ ನಮ್ಮ ಕಾರ್ಯಕ್ರಮವನ್ನು ಅನುದಿನವೂ ವೀಕ್ಷಿಸಿ ಆತ್ಮಿಕ ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಿರುವಂಥ ಆತ್ಮೀಯರೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಈ ದಿನ ಮತ್ತೊಂದು ವಿಶೇಷವಾದಂಥ ಸಂಗತಿಯನ್ನು ದೇವರ ವಾಕ್ಯದ ಸಹಾಯದಿಂದ ಕಲ್ತ್ಕೊಳ್ಳೋದಕ್ಕೆ ಈ ಸಮಯವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿಬರುತ್ತದೆ ಅಂತೇಳಿ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದಂಥ ಭಕ್ತಿಹೀನತೆ ಮೇಲೆ ಅಂತ ಹೇಳ್ತಾ ಇದ್ದಾನೆ. ದುಷ್ಟರು ಅಂದರೆ ಸತ್ಯವನ್ನು ಅಣಗಿಸುವಂಥವ್ರು, ಸತ್ಯನ ತುಳಿಯುವಂಥವ್ರು ಅಂತೇಳಿ. ಸತ್ಯನ ತುಳಿಯುವುದ್ರ ಮುಖಾಂತರ ಆಜ್ಞೆಯನ್ನು ಉಲ್ಲಂಘಿಸಿ, ಆಜ್ಞೆಯನ್ನು ಅತಿಕ್ರಮಿಸಿ, ದುಷ್ಟತನದಿಂದ, ಪಾಪದಿಂದ, ಪಾಪ ಸಂಬಂಧವಾದಂತಹ ಕಾರ್ಯಕ್ರಮಗಳನ್ನು ಅಟ್ಟಹಾಸದಿಂದ ನಡೆಸುವಂತಹ ಪ್ರಕ್ರಿಯೆ ದುಷ್ಟತನ ಅಂತ ಹೇಳ್ತಾನೆ. ಹಾಗಾಗಿ ಈ ದುಷ್ಟತನದ ಮೇಲೆ ದೇವರ ಕೋಪ, ದುಷ್ಟರ ಮೇಲೆ ದೇವರ ಉಗ್ರತೆ ಇದೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನಾವು ಗಮನಿಸಬೇಕು. ದುಷ್ಟತನ ಮನುಷ್ಯನೊಳಗೆ ಹೋಗಿ ಏನು ಮಾಡ್ತದೆ? ಆಜ್ಞೆಯನ್ನು ಅತಿಕ್ರಮಿಸುವಂತಹ, ಸತ್ಯವನ್ನು ಅಣಗಿಸುವಂತಹ ಈ ದುಷ್ಟತನ, ಈ ಪಾಪ ಅಂತಕ್ಕಂಥದ್ದು ದುಷ್ಟನ ಮನಸ್ಸಿನೊಳಗೆ ನೆಲೆಯೂರಿದಾಗ, ಪ್ರವೇಶವನ್ನು ಹೊಂದಿದಾಗ ಏನಾಗುತ್ತೆ ಅಂತಂದರೆ, ಕೀರ್ತನೆಗಳ ಗ್ರಂಥ 36ನೇ ಕೀರ್ತನೆಯಲ್ಲಿ, ಪಾಪವು ದುಷ್ಟರ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಅಂತೇಳಿ. ಮೊದಲನೇದಾಗಿ ದುಷ್ಟನ ಮನಸ್ಸಿನಲ್ಲಿ ಪಾಪವು ನುಡಿತದೆ ಅಂತೆ, ಮಾತಾಡ್ತದೆ. ದುಷ್ಟನ ಮನಸ್ಸಿನಲ್ಲಿ ಪಾಪ ಮಾತಾಡ್ತಾ ಇದೆ. ಯಾಕೆ ದುಷ್ಟನ ಮನಸ್ಸಿನಲ್ಲಿ ಪಾಪ ಮಾತಾಡ್ತದೆ ಅಂತಂದರೆ, ಈಗಾಗಲೇ ಸತ್ಯ ಕಣ್ಣು ಮುಂದಿದ್ದರೂ ಕೂಡ ಸತ್ಯನ ಸ್ವೀಕರಿಸಿದೆ, ತನ್ನನ್ನು ಬಂಡುತನಕ್ಕೊಪ್ಪಿಸಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂಥ ಇಚ್ಛೆಗಳನ್ನು ನೆರವೇರಿಸುವುದಕ್ಕೆ ತನ್ನನ್ನು ತಾನು ಪಾಪಕ್ಕೆ ಮಾರಿಕೊಂಡು ಪಾಪದ ವಶದಲ್ಲಿರ್ತಕ್ಕಂಥವನನ್ನು ಪಾಪ ಆಳ್ತದೆ, ಪಾಪ ಪರಿಪಾಲನೆ ಮಾಡ್ತದೆ. ಹಾಗಾಗಿ ಪಾಪ ಪರಿಪಾಲನೆ ಮಾಡ್ತಕ್ಕಂತಹ ಪ್ರತಿಯೊಂದು ದೇಹವೂ ಕೂಡ ದುಷ್ಟತನಕ್ಕೆ ದುಷ್ಟರಾಗಿ ಸತ್ಯನ ಅಣಗಿಸುವಂತಹ ರೀತಿಯಲ್ಲಿ ಬದುಕನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ದು ದೇವರ ವಾಕ್ಯದ ಕರೆ. ಹಾಗಾಗಿ ದುಷ್ಟರ ಮನಸ್ಸಿನಲ್ಲಿ ಪಾಪ ಮಾತಾಡ್ತದಂತೆ. ಏನಂತ ಮಾತಾಡ್ತದಂದರೆ, ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಎಲ್ಲಿದ್ದಾನೆ ದೇವರು? ಭಯ ಅಂತಕ್ಕಂಥದ್ದು ಏನು ಪಡಬೇಕಾದ ಅವಶ್ಯಕತೆ ಇಲ್ಲ ಅಂಥೇಳಿ ಪಾಪ ದುಷ್ಟನ ಮನಸ್ಸಿನಲ್ಲಿ ಮಾತಾಡ್ತದಂತೆ. ಅದು ಅವನನ್ನು ವಂಚಿಸಿ, ಏನನ್ನು ವಂಚಿಸಿ? ಪಾಪವು ಮನುಷ್ಯನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ. ನೋಡಿ ಯಾವ ರೀತಿ ವಂಚಿಸ್ತದೆ ಪಾಪ. ಒಂದು ಸಾರಿ ನಾವು ಸತ್ಯನ ಅಣಗಿಸಿದರೆ ಪಾಪ ನಮ್ಮನ್ನು ಹೇಗೆ ಆಳ್ತದೆ, ಹೇಗೆ ಪರಿಪಾಲನೆ ಮಾಡ್ತದೆ, ದೇವರ ಭಯ ನಮಗೆ ಇಲ್ಲದೇ ಇರೋ ರೀತಿಯಲ್ಲಿ ಮಾಡ್ತದೆ. ಒಂದನೇದಾಗಿ. ಎರಡನೇದಾಗಿ, ಅದು ನಮ್ಮನ್ನು ವಂಚಿಸಿ, ನಮ್ಮನ್ನು ಮೋಸಗೊಳಿಸಿ ಏನು ಮಾಡ್ತದೆ ಅಂತಂದರೆ, ನಿನ್ನ ತಪ್ಪುಗೂ ಬಯಲಿಗೆ ಬರೋದಿಲ್ಲ, ನೀನು ಏನು ಮಾಡ್ತೀಯೋ ಮಾಡು, ಅದು ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂಥೇಳಿ ವಂಚಿಸ್ತದೆ ಅಂತ ಹೇಳ್ತಾನೆ. ಕನ್ನಡದಲ್ಲಿ ಒಂದು ಗಾದೆ ಮಾತು ನಮಗೆಲ್ಲ ಗೊತ್ತಿದೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ ಅಂಥೇಳಿ ಮೋಸಗೊಳಿಸ್ತಾ ಇದ್ದಾನೆ. ಪಾಪ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಲ್ಲಿ ಯಾವ ರೀತಿ ಪರಿಪಾಲನೆ ಮಾಡ್ತದೆ ಪಾಪ ಅಂತಂದರೆ, ಅದು ದುಷ್ಟನ ಮನಸ್ಸಿನೊಳಗೆ ಮಾತಾಡ್ತದೆ. ಏನಂತ ಮಾತಾಡ್ತದೆ ಅಂದರೆ, ನಿನ್ನ ಕಣ್ಣೆದುರಿಗೆ ದೇವರ ಭಯ ಇಲ್ಲ, ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ, ದೇವರು ಎಲ್ಲಿದ್ದಾನೆ, ದೇವರಿಲ್ಲ ಅನ್ನುವಂಥ ರೀತಿಯಲ್ಲಿ ಪಾಪ ದುಷ್ಟನ ಮನಸ್ಸಿನೊಳಗೆ ಮಾತಾಡ್ತದೆ. ಒಂದು. ಎರಡನೇದು, ಪಾಪ ಅವನನ್ನು ವಂಚಿಸಿ ಮೋಸ ಮಾಡಿ ಏನು ಮಾಡ್ತಂದರೆ, ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ನೀನು ಏನು ಮಾಡ್ತೀಯೋ ಮಾಡು. ಕಳ್ತನ ಮಾಡ್ತೀಯೋ, ವ್ಯಭಿಚಾರ ಮಾಡ್ತೀಯೋ, ಆಧಾರ ಮಾಡ್ತೀಯೋ, ಸುಳ್ಳು ಹೇಳ್ತೀಯೋ, ಕಿವಿ ಹೂತ್ತೀಯೋ, ಚಾಡಿ ಹೇಳ್ತೀಯೋ, ನೆರೆಯವನದಿಂದ ಸುಲುಕೊಳ್ತೀಯೋ, ಏನು ಮಾಡ್ತೀಯೋ ಮಾಡು. ನೀನು ಏನು ಮಾಡಿದ್ರೂ ಕೂಡ ಪಾಪ ಬಯಲಿಗೆ ಬರಲ್ಲ, ವಂಚಿಸ್ತದೆ, ಮೋಸ ಮಾಡ್ತದೆ. ಆದರೆ ಸತ್ಯ ಏನಂತಂದರೆ,
ಒಂದಲ್ಲ ಒಂದು ದಿನ ಎಲ್ಲವೂ ಕೂಡ ಬಯಲಿಗೆ ಬರಬೇಕಾದದ್ದು ಸತ್ಯದ ಒಂದು ಶಕ್ತಿಯ ಕಾರ್ಯಕ್ರಮ. ಆದರೆ ಪಾಪ ಮನುಷ್ಯನನ್ನು ವಂಚಿಸಿ, ಯಾವ ಮನುಷ್ಯನನ್ನು ವಂಚಿಸ್ತದೆ? ಯಾವನು ಸತ್ಯವನ್ನು ಅಣಗಿಸ್ತಾನೋ, ಸತ್ಯವನ್ನು ತುಳಿತಾನೋ ಅವನನ್ನು ಪಾಪ ಪರಿಪಾಲನೆ ಮಾಡಿ ಅವನನ್ನು ದುಷ್ಟನನ್ನಾಗಿ ಪರಿವರ್ತಿಸಿ ಅವನ ಮನಸ್ಸಿನಲ್ಲಿ ಮಾತಾಡ್ತದೆ, ದೇವರಿಗೆ ಭಯಪಡುವಂಥ ಅವಶ್ಯಕತೆ ನಿನಗಿಲ್ಲ ಅಂಥೇಳಿ. ಒಂದು. ಎರಡನೇದು, ನಿನ್ನ ತಪ್ಪು ಬಯಲಿಗೆ ಬರೋದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿ ಬಿಡುತ್ತದೆ, ಊದ್ತದೆ, ಕಿವಿಲಿ ಕಿವಿ ಊದ್ತದೆ ಪಾಪ. ಅವನ ಬಾಯಿಯಿಂದ ಕೆಡುಕು ವಂಚನೆಯೂ ಬರುತ್ತವೆ. ಸತ್ಯವನ್ನು ಅಣಗಿಸಿದರೆ ಮನುಷ್ಯ ಯಾವ ರೀತಿ ದುಷ್ಟತನಕ್ಕೆ ಮಾರ್ಪಾಡಾಗ್ತಾನೆ, ಆ ದುಷ್ಟತನದ ಘೋರ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ ಪ್ರೇರೆ. ಅವನ ಬಾಯಿಂದ ಕೆಡುಕು ವಂಚನೆಯೂ ಬರುತ್ತವೆ, ವಿವೇಕ ಮಾರ್ಗವನ್ನು ಪರಹಿತವನ್ನು ಬಿಟ್ಟೇ ಬಿಟ್ಟಿದ್ದಾನೆ. ಹಾಸಿಗೆ ಮೇಲೆ ಇರುವಾಗಲೂ ಕೆಡುಕನ್ನೇ ಯೋಚಿಸುತ್ತಿರುವನು, ಅಲ್ಲದ ದಾರಿಯಲ್ಲಿ ನಿಂತುಕೊಂಡಿದ್ದಾನೆ, ಎಂಥ ದುಷ್ಕೃತ್ಯಕ್ಕೂ ಎಸುವುದಿಲ್ಲ. ಭಾಳ ಗಂಭೀರವಾದಂಥ ಸ್ಥಿತಿ. ಸಮಾಜ ಹದಗೆಡ್ತಕ್ಕಂತಹ ಸ್ಥಿತಿ, ಸಮಾಜದಲ್ಲಿ ಶಾಂತಿ ಕದಡುವಂತಹ ಸ್ಥಿತಿ, ದುಷ್ಟರ ಪ್ರಭಾವ ನಡೆಸ್ತಕ್ಕಂಥ ಪರಿ ಭಾಳ ವಿಶೇಷವಾಗಿ ಗಮನಿಸಬೇಕು ಪ್ರಿಯರೇ. ಇಂಥ ಒಂದು ದುಷ್ಟತನವನ್ನು, ಸತ್ಯವನ್ನು ಅಣಗಿಸಿ ದುಷ್ಟತನವನ್ನು ನಡೆಸುವಂಥವ್ರ ಮೇಲೆ ದೇವರ ಕೋಪ ಸಹಜವಾಗಿಯೇ ಬಂದೇ ಬರ್ತದೆ. ಸಹಜವಾಗಿ ಅದು ಮನುಷ್ಯರಾದಂಥ ನಾವುಗಳೇ ಈ ರೀತಿ ದುಷ್ಟತನವನ್ನು ನಡೆಸುವಂಥವ್ರ ಮೇಲೆ ಸಹಜವಾಗಿ ಕೋಪಕೊಳ್ತೇವೆ. ಆದರೆ ಸೃಷ್ಟಿಕರ್ತನು ಮನುಷ್ಯರ ಅಂತರಂಗದ ಆಲೋಚನೆಯನ್ನು ಬಲ್ಲಂಥ ಪರಮತಂದೆಗೆ ಈ ರೀತಿಯಾದಂಥ ಸತ್ಯವನ್ನು ಅಣಗಿಸಿ, ದೇವರ ಭಯ ನಿನಗಿಲ್ಲ, ನಿನ್ನ ಕೃತ್ಯಗಳು ಬಯಲಿಗೆ ಬರೋದಿಲ್ಲ, ನೀನು ಏನು ಮಾಡ್ತೀಯೋ ಮಾಡು, ವಿವೇಕ ಮಾರ್ಗವನ್ನು ನೀನು ಬಿಟ್ಬಿಡು, ಪರಹಿತವನ್ನು ನೀನು ಬಿಟ್ಟುಬಿಡು, ಹಾಸಿಗೆ ಮೇಲೆ ಇರುವಾಗಲೇ ಕೆಡಕನ್ನು ಕಲ್ಪಿಸಿಕೋ. ನಾನು ಏನು ಕೆಡಕನ್ನು ಮಾಡಲಿ, ಏನು ಕುತಂತ್ರ ಮಾಡಲಿ, ಏನು ಹುನ್ನಾರ ಮಾಡಲಿ, ಇವೆಲ್ಲವನ್ನು ಹಾಸಿಗೆಯಲ್ಲಿದ್ದಾಗಲೇ ನೆನೆಸ್ಕೋ. ಯಾವ ದುಷ್ಕೃತ್ಯಕ್ಕೂ ಹೇಸುವುದಿಲ್ಲ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘಮಾರ್ಗವನ್ನು ಮುಟ್ಟುತ್ತದೆ, ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು ಮಹಾಸಾಗರದಂತೆಯೂ ಇವೆ. ಯೆಹೋವನೇ, ನೀನು ಮನುಷ್ಯರನ್ನು ಮೃಗಗಳನ್ನೂ ಸಂರಕ್ಷಿಸುತ್ತಿ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುತ್ತಿ. ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ನಿನ್ನನ್ನು ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ಯಥಾರ್ಥ ಚಿತ್ತರಿಗೆ ನಿನ್ನ ನ್ಯಾಯವನ್ನು ನಿರಂತರವೂ ಅನುಗ್ರಹಿಸು. ಗರ್ವಿಷ್ಠರ ಕಾಲ ಕೆಳಗೆ ನಮ್ಮನ್ನು ಬೀಳಲಿಸಿ ಬೇಡ. ದುರ್ಜನರಿಂದ ನಾವು ದೇಶಭ್ರಷ್ಟರಾಗದಂತೆ ಮಾಡು. ಈಗೋ ಕೆಡುಕರು ಕೆಡವಲ್ಪಟ್ಟು ಏಳಲಾರದೆ ಬಿದ್ದಿದ್ದಾರೆ ಅಂತ ಹೇಳಿದೆ. ಅಂದರೆ ಒಬ್ಬ ನೀತಿವಂತನಿಗೂ ಒಬ್ಬ ದುಷ್ಟನಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಕೀರ್ತನೆ ಗ್ರಂಥ 36ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ ಪ್ರಿಯರೇ. ಹಾಗಾಗಿ ದುಷ್ಟತನವನ್ನು ನಡೆಸುವಂಥವ್ರ ಮೇಲೆ, ಸತ್ಯವನ್ನು ಅಣಗಿಸುವಂಥ ಈ ದುಷ್ಟತನವನ್ನು ನಡೆಸುವಂಥವ್ರ ಮೇಲೆ ದೇವರ ಕೋಪ ಸದಾಕಾಲ ನೆಲೆಯಾಗಿರ್ತಕ್ಕಂಥದ್ದು ವಾಸ್ತವಿಕತೆ ನಮಗೆ ಗೊತ್ತಾಯಿತು. ಎರಡನೇದಾಗಿ ಭಕ್ತಿಹೀನತೆ ಮೇಲೆ ಅಂತ ಹೇಳ್ತೇನೆ. ಭಕ್ತಿಹೀನತೆ ಮೇಲೆ. ಭಕ್ತಿಹೀನತೆ ಅಂದರೆ ಏನು, ದುಷ್ಟತನ ಅಂದರೆ ಏನು, ದುಷ್ಟರಂದ್ರೆ ಏನು ಅಂತೇಳಿ ಗೊತ್ತಾಯಿತು ಸ್ವಲ್ಪ ಮಟ್ಟಿಗೆ. ಭಕ್ತಿಹೀನತೆ ಅಂದರೆ ಏನು? ಭಕ್ತಿಹೀನತೆ ಅಂದರೆ ಏನು ಅಂತಂದರೆ, ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ಅಂತ ಹೇಳ್ತೇನೆ. ಭಕ್ತಿಹೀನತೆ ಅಂದರೆ ಏನು ಅಂದರೆ, ದೇವರ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು, ದೇವರ ಆಜ್ಞೆಗಳನ್ನು ನಿರಾಕರಿಸಿ ತಾತ್ಸಾರ ಮಾಡಿ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು, ಮನುಷ್ಯ ಸಂಪ್ರದಾಯಗಳನ್ನು ಬೋಧಿಸಿ ನನಗೆ ಭಕ್ತಿ ತೋರಿಸುವಂಥದ್ದು ವ್ಯರ್ಥ ಅಂತ ಹೇಳ್ತಾನೆ. ನನಗೆ ಭಕ್ತಿ ತೋರಿಸುವಂಥದ್ದು ವ್ಯರ್ಥ ಅಂತ ಕನ್ನಡದಲ್ಲಿದೆ. ಇಂಗ್ಲೀಷ್ನಲ್ಲಿ ಭಾಳ ಚಂದವಾಗಿದೆ. ಏನಂತಂದರೆ, ದೀಸ್ ಪೀಪಲ್ ಡ್ರಾ ನಿಯರ್ ಅನ್ ಟು ಮೀ ವಿತ್ ದೇರ್ ಮೌತ್. ಅಂದರೆ ಈ ಮನುಷ್ಯರು ನನ್ನ ಬಳಿಗೆ ತಮ್ಮ ಬಾಯಿಯ ಮಾತಿನಿಂದ ನನ್ನ ಬಳಿಗೆ ಬರ್ತಾರೆ. ಆ್ಯಂಡ್ ಹಾನರ್ ಮೀ ವಿತ್ ದೇರ್ ಲಿಪ್ಸ್. ಅವರ ತುಟಿಗಳಿಂದ ನನ್ನನ್ನು ಗೌರವಿಸ್ತಾರೆ. ಬಟ್ ದೇರ್ ಹಾರ್ಟ್ ಈಸ್ ಫಾರ್ ಫಾರ್ ಮೀ. ಅವರ ಹೃದಯ ನನ್ನಿಂದ ಬಹುದೂರ ಇದೆ, ಅವರ ಮನಸ್ಸು ನನ್ನಿಂದ ಬಹುದೂರ ಇದೆ. ಬಟ್ ಇನ್ ವೇನ್ ದೇ ಡೂ ವರ್ಷಿಪ್ ಮೀ.
ಅವರು ಮಾಡ್ತಕ್ಕಂಥ ಆರಾಧನೆ ನನಗೆ ವ್ಯರ್ಥವಾದಂಥ ಆರಾಧನೆ ಅಂತ ಹೇಳ್ತಾನೆ. ಟೀಚಿಂಗ್ ಫಾರ್ ಡಾಕ್ಟ್ರಿನ್ ದ ಕಮಾಂಡ್ಮೆಂಟ್ಸ್ ಆಫ್ ಮೆನ್ ಅಂತೇಳಿ ಅವರು ನನ್ನನ್ನು ಆರಾಧನೆ ಮಾಡ್ತಾರೆ. ಯಾವ ರೀತಿ ಆರಾಧನೆ ಮಾಡ್ತಾರೆ ಅಂತಂದರೆ, ಮನುಷ್ಯನು ಕಲ್ಪಿಸಿದಂಥ ಕಟ್ಟಳೆಗಳಿಂದ, ಮನುಷ್ಯ ಕಲ್ಪಿತ ಕಟ್ಟಳೆಗಳೇ ದೇವರ ಆಜ್ಞೆಗಳು ಅಂತೇಳಿ ಮೋಸ ಮಾಡ್ತಾ ಇದ್ದಾರೆ. ಇವೇ ದೇವರ ಆಜ್ಞೆಗಳು ಅಂತೇಳಿ ಜನರ ಮೇಲೆ ಒತ್ತಡದಿಂದ ಏರ್ತಾ ಇದ್ದಾರೆ. ಇಂತಹ ಆರಾಧನೆ, ಇಂತಹ ಭಕ್ತಿ, ಅದು ಭಕ್ತಿಹೀನತೆ ಅಂತ ಹೇಳ್ತಾನೆ. ದೇವರು ಏನನ್ನು ಮಾಡು ಅಂತ ಹೇಳ್ತಾನೋ, ದೇವರು ಯಾವ ಆಜ್ಞೆಯನ್ನು ಮನುಷ್ಯರು ಅನುಸರಿಸಬೇಕು ಅಂತೇಳಿ ಅಪೇಕ್ಷೆ ಪಡ್ತಾನೋ ಅದನ್ನು ಬಿಟ್ಟು ಮನುಷ್ಯನಿಗೆ ಅನುಕೂಲವಾದಂತಹ, ಮನುಷ್ಯನಿಗೆ ಉಲ್ಲಾಸ ಪಡುವಂತಹ, ಮನುಷ್ಯನನ್ನು ಸಂತೋಷಪಡಿಸುವಂಥ ದಿಸೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ, ಆ ಕಾರ್ಯಕ್ರಮಗಳು ದೈವಿಕ ಪ್ರೇರಿತವಾದವುಗಳು ಅಂತೇಳಿ ಸುಳ್ಳಾಗಿ ಜನರ ಮೇಲೆ ಒರೆಸಿ, ಇವೇ ದೈವಿಕ ಆಜ್ಞೆಗಳು, ಇವೇ ದೇವರು ಕೋರಿಕೊಂಡಂಥವುಗಳು ಅಂತೇಳಿ ಸುಳ್ಳಾಗಿ ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನು ಹೇರೋದ್ರಿಂದ ಇದು ಭಕ್ತಿಹೀನತೆ. ಈ ರೀತಿ ಭಕ್ತಿ ತೋರಿಸುವುದು ನನಗೆ ವ್ಯರ್ಥ ಅಂತೇಳಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತಾ ಇದೆ ಪ್ರೇಯರ್. ಹಾಗಾಗಿ ಭಾಳ ವಿಶೇಷವಾಗಿ ಭಕ್ತಿಹೀನತೆ ಅಂದರೆ ಏನು ಅಂತಂದರೆ, ದೇವರ ಆಜ್ಞೆಗಳನ್ನು ಇದ್ದದ್ದನ್ನು ಇದ್ದ ಹಾಗೆ ಅನುಸರಿಸಿ ನಡೆಯುವಂಥದ್ದು ಭಕ್ತಿ. ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ಅದಕ್ಕೆ ಒಂದು ಚೂರು ಪಾರು ಸೇರಿಸಿ ಕಲಬೆರಕೆ ಮಾಡಿ ಬೋಧಿಸುವಂಥದ್ದು ಇದೆಯಲ್ಲ, ಅದು ಭಕ್ತಿಹೀನತೆ ಅಂತ ಹೇಳ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡ 10ನೇ ಅಧ್ಯಾಯದಲ್ಲಿ ಆರೋನನ ಮಕ್ಕಳು, ಮಹಾಯಾಜಕನಾದಂಥ ಆರೋನನ ಮಕ್ಕಳು ನಾದಾಬ್ ಅಬಿಹೂ ಅಂತೇಳಿ, ಆ ನಾದಾಬ್ ಅಬಿಹೂ ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ, ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು ಅಂತ ಹೇಳ್ತಾನೆ. ಬೆಂಕಿ ಒಂದೇ ತಾನೆ, ಯಾವುದಾದ್ರೂ ಸರಿ ಬೆಂಕಿ ತಾನೆ. ಆ ಬೆಂಕಿ ಆದ್ರೇನು, ಈ ಬೆಂಕಿ ಆದ್ರೇನು, ಬೆಂಕಿ ತಾನೆ ಅಂತೇಳಿ ಮನುಷ್ಯ ಒಂದು ವೇಳೆ ಹೇಳ್ಬೋದು. ಆದರೆ ದೇವರು ಅದನ್ನು ಒಪ್ಪುವಂಥ ರೀತಿಯಲ್ಲಿ ಇಲ್ಲ. ದೇವರು ಯಾವ ಬೆಂಕಿನ ನೀವು ಬಳಸಬೇಕು ಧೂಪ ಹಾಕುವುದಕ್ಕೆ ಅಂತ ಹೇಳ್ತಾನೋ ಅದನ್ನೇ ಬಳಸಬೇಕು ವಿನಃ, ಅಯ್ಯೋ ಬೆಂಕಿ ಎರಡು ಒಂದೇ ತಾನೆ, ಅದು ಬೆಂಕಿ ಇದು ಬೆಂಕಿ ಬಳಸಿದ್ರೆ ಏನಾಗುತ್ತೆ ಅಂತೇಳಿ ನಿನ್ನ ಕಲ್ಪನೆ, ನಿನ್ನ ಯೋಚನೆ, ನಿನ್ನ ಅನುಕೂಲಕ್ಕೆ ತಕ್ಕಂಥ ರೀತಿಯಲ್ಲಿ ದೇವರ ಆಜ್ಞೆಗಳನ್ನು ವ್ಯರ್ಥ ಮಾಡುವುದಾದರೆ ಅದು ಭಕ್ತಿಹೀನತೆ ಅಂತ ಹೇಳ್ತಾನೆ. ಅದಕ್ಕೆ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆ ದೇವರ ಕೋಪ ಪರಲೋಕದಿಂದ ಇಳಿದು ಬರ್ತದೆ ಅಂತ ಹೇಳ್ತಾನೆ. ದೇವರ ಕೋಪ ಯಾಕೆ ಬರ್ತದೆ ಅಂತಂದರೆ, ಸತ್ಯನ ಅಣಗಿಸ್ತಾರೆ, ತಮ್ಮ ಕಣ್ಣು ಮುಂದಿರ್ತಕ್ಕಂಥ ಸತ್ಯನ ತುಳಿತಾರೆ. ಎರಡನೇದ್ದು, ಸತ್ಯನ ತುಳಿದು ದುಷ್ಟತನದಿಂದ ಅಟ್ಟಹಾಸ ಮೆರೀತಾರೆ ಸತ್ಯದ ಮೇಲೆ, ಅದಕ್ಕೆ ದೇವ್ರ ಕೋಪ ಬರ್ತದೆ. ಎರಡನೇದು, ದೇವರು ಯಾವುದನ್ನು ಮಾಡಿದರೆ ನನಗೆ ಭಕ್ತಿ ತೋರಿಸ್ದಂಗೆ ಆಗುತ್ತೆ, ಯಾವುದನ್ನು ಮಾಡಿದರೆ ನಿಮ್ಮಲ್ಲಿ ಭಕ್ತಿ ವೃದ್ಧಿ ಉಂಟಾಗುತ್ತೆ ಅಂತಕ್ಕಂಥ ಆಜ್ಞೆಗಳನ್ನು ದೇವರು ಮುಂದಿಟ್ಟರೆ ಮನುಷ್ಯನ ಮುಂದೆ, ಅವುಗಳನ್ನು ಪಕ್ಕಕ್ಕಿಟ್ಟು ತನಗಿಷ್ಟವಾದಂಥವುಗಳನ್ನು, ತನಗೂ ಅನುಕೂಲಕರವಾದಂಥವುಗಳನ್ನು ನೆರವೇರಿಸೋದ್ರ ಮುಖಾಂತರ ಇವೇ ದೇವರ ಆಜ್ಞೆಗಳು ಅಂತ ಹೇಳ್ತಾರಲ್ಲ, ಇದು ಭಕ್ತಿಹೀನತೆ. ದೇವರು ನಾದಾಬ್ ಅಬಿಹೂರಿಗೆ ಹೇಳಿದಂಥದ್ದು ಏನಂತಂದರೆ, ಈ ಬೆಂಕಿನೇ ಬಳಸ್ಬೇಕು ನೀವು, ಈ ಬೆಂಕಿನ ಧೂಪ ಹಾಕುವುದಕ್ಕೆ, ಧೂಪ ದ್ರವ್ಯವನ್ನು ಹಾಕುವುದಕ್ಕೆ ಆತನ ಸನ್ನಿಧಿಯಲ್ಲಿ ಈ ಬೆಂಕಿನೇ ಪ್ರತ್ಯೇಕಿಸಿ ಈ ಬೆಂಕಿನೇ ನೀವು ಸಮರ್ಪಿಸಬೇಕಂತಂದರೆ, ಆ ಬೆಂಕಿ ಎರಡು ಒಂದೇ ತಾನೆ, ಆ ಬೆಂಕಿ ಒಂದೇ ಈ ಬೆಂಕಿ ಒಂದೇ, ಈ ಬೆಂಕಿ ಹಾಕಿದ್ರು ಧೂಪ ದ್ರವ್ಯ ಸುಡ್ತದೆ, ಆ ಬೆಂಕಿ ಹಾಕಿದ್ರು ಧೂಪ ದ್ರವ್ಯ ಸುಡ್ತದೆ ಅನ್ನುವಂತಹ ನಿನಗನುಕೂಲವಾದ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಭಕ್ತಿಹೀನತೆ. ದೇವರು ಅದನ್ನು ಸಹಿಸಲ್ಲ. ಹಾಗಾಗಿ ದೇವರನ್ನ ಪ್ರತಿ ಮನುಷ್ಯರು ಆತನ ಆಜ್ಞೆಗಳನ್ನು ಸನ್ಮಾನಿಸುವುದರ ಮುಖಾಂತರ, ಆಜ್ಞೆಗಳನ್ನು ವಿಧೇಯತೆಯಿಂದ ಅನುಸರಿಸುವುದರ ಮುಖಾಂತರ ದೇವರನ್ನು ನಾವು ಸನ್ಮಾನಿಸ್ತೀವಿ. ಭೂಮಿ ಮೇಲೆ ಬಹು ಸಾತ್ವಿಕನಾದಂತಹ, ಎಲ್ಲ ಮನುಷ್ಯರೊಳಗೆ ಸಾತ್ವಿಕನಾದಂಥ ಮೋಶೆ ದೇವರ ಜನರನ್ನು ವಾಗ್ದಾತ ದೇಶವಾದಂಥ ಕಾನಾನ್ ದೇಶಕ್ಕೆ ಸೇರಿಸುವಂತಹ ನಾಯಕತ್ವವನ್ನು ವಹಿಸಿಕೊಂಡಂತಹ ಮೋಶೆ ಅನೇಕ ಸಂದರ್ಭದಲ್ಲಿ ಇಸ್ರಾಯೇಲರು ದೇವರಿಗೆ ತಿರುಗಿ ಬಿದ್ದಂಥ ಸಂದರ್ಭದಲ್ಲಿ ಆ ತಿರುಗಿ ಬೀಳುವಿಕೆಗೆ ದೇವರು ಬೇಸತ್ತು ಇಡೀ ಇಸ್ರಾಯೇಲರನ್ನೆಲ್ಲರನ್ನೂ ಕೂಡ ನಾನು ನಾಶ ಮಾಡ್ತೀನಿ, ಮೋಶೆ ನಿನ್ನ ಮೂಲಕ, ನಿನ್ನ ಸಂತತಿಯ ಮುಖಾಂತರ ಇನ್ನೊಂದು ಜನಾಂಗವನ್ನು, ಅಂದರೆ ಮತ್ತೆ ಸಂತಾನಾಭಿವೃದ್ಧಿನ ಮಾಡಿ ಆ ಜನನ ನಾನು ಕಾನಾನ್ ದೇಶಕ್ಕೆ ಸೇರಿಸ್ತೀನಿ ಅನ್ನೋ ರೀತಿಯಲ್ಲಿ ದೇವರು ಕೋಪಗೊಂಡಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ
ದೇವರನ್ನು ಸಮಾಧಾನ ಮಾಡಿ, ದೇವರೇ ನೀನು ಈ ರೀತಿ ಕೋಪಗೊಂಡು ಈ ಇಸ್ರಾಯೇಲರೆಲ್ಲರನ್ನೂ ಕೂಡ ಸಂಹರಿಸಿದರೆ ಐಗುಪ್ತ ದೇಶದಲ್ಲಿ ಜನ ಏನಂತಾರೆ? ಯೆಹೋವ ದೇವರಿಗೆ ಅವರ ಜನರನ್ನು, ಪ್ರಜೆಗಳನ್ನು ಸಾಕುವುದಕ್ಕೆ, ಸಲಹುವುದಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲದೆ ಅವ್ರನ್ನೆಲ್ಲ ಅಡವಿಯಲ್ಲಿ ಸಂಹರಿಸಿದ ಅಂತೇಳಿ ಏನು ಕೆಟ್ಟದಾಗಿ ಮಾತಾಡ್ತಾರೆ. ನಿನ್ನ ಗೌರವಕ್ಕೆ ಧಕ್ಕೆ ಬರ್ತದೆ, ನಿನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಕಪ್ಪು ಚುಕ್ಕೆ ಉಂಟಾಗುತ್ತೆ. ಹಾಗಾಗಿ ಬೇಡ, ಅವ್ರನ್ನ ನಾಶ ಮಾಡೋದಕ್ಕಿಂತ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ತೆಗೆದಾಕು ಅನ್ನುವಂಥ ರೀತಿಯಲ್ಲಿ ನಡ್ಕೊಂಡಂತಹ ಮೋಶೆ. ಅದಕ್ಕೆ ಭೂಮಿ ಮೇಲೆ ಮನುಷ್ಯರೆಲ್ಲರಲ್ಲಿ ಬಹು ಸಾತ್ವಿಕನು ಯಾರಂತಂದರೆ ಮೋಶೆ. ಇಂಥ ಮೋಶೆ ಮಾಡಿದಂಥ ಒಂದೇ ಒಂದು ತಪ್ಪು. ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲ್ ಜನಗಳು ನೀರು ಕೇಳಿದಾಗ ದೇವರು ಮೋಶೆಗೆ ಹೇಳ್ತಾನೆ, ಈ ಬಂಡೆಗೆ ನೀನು ಹೊಡೆ ಅಂತ ಹೇಳ್ತಾನೆ. ಈ ಬಂಡೆಗೆ ನೀನು ಹೊಡೆಯೋದ್ರ ಮುಖಾಂತರ ಬಂಡೆಯೊಳಗಿಂದ ನೀರು ಬರ್ತವೆ, ಜನ ನೀರು ಕುಡಿತಾರೆ ಅಂತೇಳಿ ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅದೇ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ದೇವರು ಮತ್ತೊಂದು ಸಂದರ್ಭದಲ್ಲಿ ಈ ಬಂಡೆಗೆ ನೀನು ಆಜ್ಞಾಪಿಸು ಅಂತ ಹೇಳ್ತಾನೆ. ಈ ಬಂಡೆಗೆ ನೀನು ಆಜ್ಞಾಪಿಸು ಅಂತ ಹೇಳ್ತಾನೆ. ಆದರೆ ಮೋಶೆ ಮಾಡಿದ್ದೇನು? ಹೊಡೆಯೋದು ಒಂದೇ, ಆಜ್ಞಾಪಿಸೋದು ಒಂದೇ. ಆವಾಗ ಒಂದು ಸಾರಿ ಹೊಡೆದದ್ನಲ್ಲ, ಈಗಲೂ ಕೂಡ ಹೊಡೆದ್ರೆ ಏನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ದೇವರ ಆಜ್ಞೆಗಳನ್ನು ತಾತ್ಸಾರ ಮಾಡಿ, ದೇವರನ್ನು ಏನೋ ಕಡೆಗಣಿಸಿ, ಬೇಸರಿಕೆ ಮಾಡಿಕೊಂಡು, ದೇವರ ವಿಷಯದಲ್ಲಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ಬೇಸರಿಕೆಯನ್ನು ತೋರಿ ಭಕ್ತಿಹೀನತೆಯನ್ನು ತೋರಿಸಿದಾಗ ದೇವರು ಮೋಶೆಯನ್ನು ಭಾಳ ಕಠಿಣವಾಗಿ ಖಂಡಿಸ್ತಾನೆ ಪ್ರಿಯರೇ. ಅದನ್ನೊಂದು ಸರಿ ನಾವು ನೋಡ್ಕೊಳ್ಳೋಣ. ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ನೀನು ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. 20ನೇ ಅಧ್ಯಾಯ 7-8ನೇ ವಚನದಿಂದ ಓದ್ತಾ ಇದ್ದೀನಿ. ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು, ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕೊಡಬಹುದು ಎಂದು ಹೇಳಿದನು. ಇಲ್ಲಿ ಆಜ್ಞಾಪಿಸು ಅಂತ ಹೇಳ್ತಾ ಇದ್ದಾನೆ. ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ಅಲ್ಲಿ ಬಂಡೆಗೆ ಒಡಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಏನು ಮಾಡ್ತಾ ಇದ್ದಾನೆ? ದೇವರು ಆಜ್ಞೆಯನ್ನು ಬೇರೆಯಾಗಿ ಕೊಡ್ತಾ ಇದ್ದಾನೆ. ಇಲ್ಲಿ ಒಡಿ ಅಂತ ಹೇಳ್ತಾ ಇಲ್ಲ, ಆಜ್ಞಾಪಿಸು ಅಂತ ಹೇಳ್ತಾ ಇದ್ದಾನೆ. ನಿನ್ನ ಕೈಯಲ್ಲಿರ್ತಕ್ಕಂಥ ಕೋಲನ್ನು ಆ ಬಂಡೆಗೆ ಎದುರಾಗಿ ಚಾಚಿ ಬಂಡೆಗೆ ನೀನು ಆಜ್ಞಾಪಿಸು, ಆರ್ಡರ್ ಮಾಡು, ನೀರು ಹೊರಟು ಬಾ ನೀನು ಅಂತೇಳಿ ಆರ್ಡರ್ ಮಾಡು ಅಂತ ಹೇಳ್ತಾನೆ. ಆದರೆ ಮೋಶೆ ಮಾಡಿದ್ದೇನಪ್ಪ ಅಂತಂದರೆ 11ನೇ ವಚನ, ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು ಅಂತ ಹೇಳ್ತಾನೆ. 2 ಸಾರಿ ಹೊಡೆದನು ಅಂದರೆ ಏನರ್ಥ? ದೇವ್ರೇನೋ ಹೇಳ್ತಾ ಇರ್ತಾನೆ, ಅವೆಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಯ್ತದ? ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾಡೋಣ, ನಮಗೆ ಅನುಕೂಲವಾದದ್ದನ್ನು ನಾವು ಮಾಡೋಣ. ಆತನ ಆಜ್ಞೆಗಳನ್ನು ಶ್ರದ್ಧೆಯಿಂದ ಕೇಳದೇನೆ ಏನೋ ತೀಟಿ ಕಿವಿಗಳುಳ್ಳವರಾಗಿ ನಮಗಿಷ್ಟಕರವಾದಂಥ ಅನುಕೂಲಕರವಾದಂಥ ಬೋಧಕರನ್ನ ಇಟ್ಟುಕೊಂಡು ಕಿವಿಗೆ ಇಂಪಾದಂತಹ, ಕೇಳೋದಕ್ಕೆ ತಂಪಾದಂತಹ ಸಂದೇಶಗಳನ್ನು ಕೇಳಿದರೆ ಸಾಕು ಅನ್ನುವಂಥವ್ರದ್ದು ಭಕ್ತಿಹೀನತೆ. ಅದು ಭಕ್ತಿಯಲ್ಲ, ಭಕ್ತಿಹೀನತೆ. ಹಾಗಾಗಿ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಎಲ್ಲ ಮನುಷ್ಯರ ಭಕ್ತಿಹೀನತೆ ಮೇಲೆ ದೇವರ ಕೋಪ ಪರಲೋಕದಿಂದ ಇಳಿದು ಬರ್ತದೆ ಅಂತ ಹೇಳ್ತಾನೆ. ದೇವರು ಅಡ್ಜಸ್ಟ್ ಆಗಲ್ಲ ಪ್ರಿಯರೇ. ಮನುಷ್ಯರು ಅಡ್ಜಸ್ಟ್ ಆದಂಗೆ ದೇವರು ಅಡ್ಜಸ್ಟ್ ಆಗಲ್ಲ. ಯಾಕೆಂದರೆ ದೇವರು ನೀತಿ ಸ್ವರೂಪನು. ಆತನು ಯಾವತ್ತೂ ಕೂಡ ಕತ್ತಲೆಯೊಟ್ಟಿಗೆ, ಅನೀತಿಯೊಟ್ಟಿಗೆ ಸಂಬಂಧವನ್ನು ಬೆಳೆಸುವಂಥ ಆತನಲ್ಲ. ಹಾಗಾಗಿ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಭಕ್ತಿಹೀನತೆ ಅಂತಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದೇ ಭಕ್ತಿ. ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ತಾತ್ಸಾರ ಮಾಡಿ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಬೋಧಿಸಿ ನನಗೆ ಭಕ್ತಿ ತೋರಿಸುವಂಥದ್ದು ವ್ಯರ್ಥ, ಅದು ಭಕ್ತಿಹೀನತೆ ಅಂತೇಳಿ ದೇವರು ಪರಿಗಣಿಸ್ತಾನೆ ಪ್ರಿಯರೇ. ಹಾಗಾಗಿ ಭಕ್ತಿಹೀನತೆ ಯಾವುದು, ಭಕ್ತಿ ಯಾವುದು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮಗಿದೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಭಕ್ತನಾದಂತಹ ಪೌಲ ಪ್ರಾರ್ಥನೆ ಮಾಡ್ತಾನೆ, ದೇವರಿಗೆ ಒಂದು ವಿಜ್ಞಾಪನೆ ಮಾಡ್ತಾನೆ. ಏನಂತ ಮಾಡ್ತಾನೆ ಪ್ರಾರ್ಥನೆ ಅಂತಂದರೆ, ಸಹೋದರರೇ, ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯೂ ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರ ಆಸಕ್ತಿ ದೇವರ ವಾಕ್ಯಕ್ಕೆ ಅನುಸಾರವಾದಂಥ ಆಸಕ್ತಿಯಲ್ಲ, ಭಕ್ತಿಹೀನತೆಯಿಂದ ಕೂಡಿದಂತಹ ಆಸಕ್ತಿ ಅವ್ರದ್ದು, ಜ್ಞಾನಾನುಸಾರವಾದಂಥ ಆಸಕ್ತಿಯಲ್ಲ. ಅವ್ರ ಭಕ್ತಿ ಎಂಥದ್ದು ಅಂತಂದರೆ, ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ದೇವರ ನೀತಿಗೆ
ಅಧೀನರಾಗಬೇಕಂದ್ರೆ ಸ್ವನೀತಿಯನ್ನು ಬಿಟ್ಟು ಬಿಡಬೇಕು. ಸ್ವಂತ ಆಲೋಚನೆ, ಸ್ವಂತ ತಿಳುವಳಿಕೆಯಿಂದ ದೇವರನ್ನು ನಾವು ಮೆಚ್ಚಿಸ್ತೀವಿ ಅನ್ನೋದನ್ನು ಪಕ್ಕಕ್ಕಿಟ್ಟು, ದೇವರು ಮನುಷ್ಯನಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೋ, ಏನನ್ನು ಮಾಡಿದರೆ ಅದು ಭಕ್ತಿ ಅಂತೇಳಿ ದೇವರು ಪರಿಗಣಿಸ್ತಾನೋ ಅದನ್ನು ಮಾತ್ರ ಮಾಡುವಂಥ ಹಂಗಿನಲ್ಲಿದ್ದೇವೆ ಹೊರತು ನಮಗಿಷ್ಟವಾದಂಥದ್ದನ್ನು, ನಮಗೂ ಅನುಕೂಲಕರವಾದಂಥದ್ದನ್ನು, ಮನುಷ್ಯರು ಮೆಚ್ಚುವಂಥದ್ದನ್ನು ನಡೆಸಿದರೆ ಅದು ಭಕ್ತಿ ಅಂತೇಳಿ ದೇವರು ಪರಿಗಣಿಸಿಲ್ಲ, ಬದಲಾಗಿ ಅದನ್ನು ಭಕ್ತಿಹೀನತೆ ಅಂತೇಳಿ ಪರಿಗಣಿಸ್ತಾನೆ. ಅಂಥವರ ಮೇಲೆ ದೇವರ ಕೋಪ ಪರಲೋಕದಿಂದ ಇಳಿದು ಬರ್ತದೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ನೆನಪಿಟ್ಟುಕೋಬೇಕು ಅಂತಕ್ಕಂಥ ಮನವಿಯನ್ನು ನಾವೆಲ್ಲರೂ ಅಂಗೀಕರಿಸಬೇಕು. ಪ್ರೇರೆ, ಭಕ್ತಿಹೀನತೆ ಒಂದು ವಿಶೇಷವಾದಂಥ ಸಂದರ್ಭನ ನೋಡಿ ಭಾಗನ ಮುಗಿಸೋದಕ್ಕೆ ಪ್ರಯತ್ನ ಪಡೋಣ. ಹಳೆ ಒಡಂಬಡಿಕೆಯಲ್ಲಿ 2ನೇ ಸಮುವೇಲ ಗ್ರಂಥ 6ನೇ ಅಧ್ಯಾಯದಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಅಭಿನಾದಾಬನ ಮನೆಯಲ್ಲಿ ಇರ್ತದೆ. ಅರಸನಾದಂಥ ದಾವೀದ ಈ ಅಭಿನಾದಾಬನ ಮನೆಯಲ್ಲಿರ್ತಕ್ಕಂಥ ದೇವರ ಮಂಜೂಷ ಪೆಟ್ಟಿಗೆಯನ್ನು ದೇವನಗರಕ್ಕೆ ಅಂದರೆ ಯೆರೂಸಲೇಮಿಗೆ ತರಬೇಕು ಅಂತೇಳಿ ನಿರ್ಧರಿಸಿ ಯಾಜಕರನ್ನು, ಮಂತ್ರಿಗಳನ್ನು, ಎಲ್ಲ ದೇಶದ ವಿದ್ವಾಂಸರನ್ನು, ಜ್ಞಾನಿಗಳನ್ನು ಎಲ್ಲರನ್ನ ಕರೆಸಿ ಚರ್ಚೆ ಮಾಡಿ ಏನು ಮಾಡ್ತಾನೆ, ದೇವರ ಮಂಜೂಷ ಪೆಟ್ಟಿಗೆಯನ್ನು ಆ ಅಭಿನಾದಾಬನ ಮನೆಯಲ್ಲಿಂದ ತಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಕಾರ್ಯಕ್ರಮವನ್ನು ರೂಪಿಸ್ತಾರೆ. 6ನೇ ಅಧ್ಯಾಯ 2ನೇ ಸಮುವೇಲ ಗ್ರಂಥ 6ನೇ ಅಧ್ಯಾಯ 3ನೇ ವಚನದಿಂದ ನಾನು ಓದ್ತೇನೆ. ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು, ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿದರು. ಅಭಿನಾದಾಬನ ಮಕ್ಕಳಾದ ಉಜ್ಜನೂ ಅಹಿಯೋವನು ಬಂಡಿಯನ್ನು ಒಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನೂ ಎಲ್ಲ ಇಸ್ರಾಯೇಲ್ಯರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. 6ನೇ ವಚನ ವೆರಿ ಇಂಪಾರ್ಟೆಂಟ್. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಆ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು ಅಂತ ಹೇಳ್ತಾನೆ. ಯಾರಾದರೂ ಹೊಸದಾಗಿ ಈ ವಾಕ್ಯ ಭಾಗ ಓದಿದರೆ, ಅಯ್ಯೋ ಇಲ್ಲೇನು ತಪ್ಪಿದೆ ಉಜ್ಜಂದು, ಬಂಡಿಯಲ್ಲಿ ಎತ್ತಿನ ಗಾಡಿಯಲ್ಲಿ ದೇವರ ಮಂಜೂಷ ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ, ಮುಂದೆ ದೊಡ್ಡ ಉತ್ಸವ ನಡೀತಾ ಇದೆ, ಕಿನ್ನರಿ, ಜಲ್ಲರಿ, ತಾಳ, ನರ್ತನ ಮಾಡಿಕೊಂಡು ಆಸಕ್ತಿಯಿಂದ ಸ್ವರಮಂಡಲ ಕಿನ್ನರಿಗಳನ್ನು ಬಾರಿಸ್ಕೊಂಡು ಪೂರ್ಣಾಸಕ್ತಿಯಿಂದ ಹಾಡುಗಳನ್ನು ಆಡ್ತಾ ನರ್ತನ ಮಾಡ್ತಾ ಬರ್ತಾ ಇದ್ದಾರೆ. ಬರುವಂಥ ಸಂದರ್ಭದಲ್ಲಿ ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿ ಬಿದ್ದಾಗ ಆಟೋಮೆಟಿಕ್ಕಾಗಿ ದೇವರ ಮಂಜೂಷ ಪೆಟ್ಟಿಗೆ ಜಾರಿ ಕೆಳಗಡೆ ಬೀಳ್ತಾ ಇದೆ. ಎತ್ತಿನ ಗಾಡಿಯನ್ನು ಹೊಡೆಯುತ್ತಿರುವಂಥ ಉಜ್ಜ ಏನು ಮಾಡ್ತಾನೆ, ಅಯ್ಯೋ ಬೀಳ್ತದಲ್ಲ ಅಂತೇಳಿ ಎತ್ತಿಂಗ್ ಹಿಡ್ಕಿಡ್ತಾನೆ. ಏನು ತಪ್ಪಾಯಿತು, ದೇವ್ರು ಅಷ್ಟಕ್ಕೆ ಅವನು ಸಾಯಿಸ್ಬಿಡೋದಾ ಅಂಥೇಳಿ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ. ಆದರೆ ನಿಜವಾದಂಥ ಸತ್ಯಾಂಶ ಏನು ವಾಸ್ತವಿಕತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಕಾರ್ಯ ಯಾವುದು ಭಕ್ತಿಪರವಾದಂಥದ್ದು, ಯಾವುದು ಭಕ್ತಿಹೀನತೆ ಅನ್ನಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ. ಪ್ರೇರೆ, ಅರಣ್ಯಕಾಂಡ ಪುಸ್ತಕದಲ್ಲಿ ಅರಣ್ಯಕಾಂಡ 3ನೇ ಅಧ್ಯಾಯ ಅಂದರೆ ದೇವರ ಮಂಜೂಷ ಪೆಟ್ಟಿಗೆಯನ್ನು ತಗೊಂಡು ಬರೋದಕ್ಕೆ ದೇವರು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಅದನ್ನು ಹೊತ್ಕೊಂಡು ಬರಬೇಕು, ಯಾವ ರೀತಿ ಅದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು ನೀವು ಅಂತಕ್ಕಂಥದ್ದನ್ನು ದೇವರು ಭಾಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಗಮನಿಸೋಣ. ಈಗ ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 17ನೇ ವಚನದಲ್ಲಿ ಲೇವಿಯ ಮಕ್ಕಳು ಯಾರೆಂದರೆ ಗೆರ್ಷೋನ್, ಕೆಹಾತ್, ಮೆರಾರಿ ಇವರೇ. ಇಲ್ಲಿ ಲೇವಿಯ ಮಕ್ಕಳು ಅಂದರೆ ಯಾಜಕ ಸೇವೆಯನ್ನು ಮಾಡ್ತಕ್ಕಂಥವರು ಲೇವಿ ವಂಶಸ್ಥರು, ಲೇವಿ ಕುಟುಂಬದವರು. ಇವರು ಯಾಜಕ ಸೇವೆಯನ್ನು ಮಾಡಬೇಕು, ಗುಡಾರದಲ್ಲಿ ಸೇವೆ ಮಾಡಬೇಕು, ಧೂಪನ ಅರ್ಪಿಸ್ತಕ್ಕಂಥದ್ದು, ಯಾಜಕ ಸೇವೆ ಮಾಡ್ತಕ್ಕಂಥದ್ದು ಈ ಗೋತ್ರಕ್ಕೆ ಮೀಸಲಾದಂಥ ಕರ್ತವ್ಯ ಕೆಲಸ ಇದು. ಇದರಲ್ಲಿ ಲೇವಿಯ ಮಕ್ಕಳಾದಂಥ ಗೆರ್ಷೋನು ಮತ್ತು ಕೆಹಾತ್ ಲೇವಿಯ ಮಕ್ಕಳಲ್ಲಿ ಒಬ್ಬರಾದಂಥ ಕೆಹಾತ್, ಈ ಕೆಹಾತ್ ವಂಶಸ್ಥರಿಗೆ ದೇವರು ಒಂದು ವಿಶೇಷವಾದಂಥ ಜವಾಬ್ದಾರಿಯನ್ನು ಕೆಲಸವನ್ನು ನಿರ್ವಹಿಸಿಕೊಟ್ಟಿದ್ದಾನೆ. ಏನು ಆ ಕೆಲಸ ಅಂತಂದರೆ, ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ದೇವದರ್ಶನ ಗುಡಾರನ ಹಾಕಿದಾಗ ಆ ದೇವದರ್ಶನ ಗುಡಾರವನ್ನು ಎತ್ತಿ ಕಟ್ಟಿ ಮತ್ತೊಂದು ಸ್ಥಳಕ್ಕೆ
ಅವರು ಪ್ರಯಾಣ ಹೋಗ್ತಾ ಇರ್ತಾರಲ್ಲ, ಇನ್ನೊಂದು ಸ್ಥಳಕ್ಕೆ ಅದನ್ನು ಶಿಫ್ಟ್ ಮಾಡಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು, ಸರಂಜಾಮುಗಳನ್ನು ವ್ಯವಸ್ಥಿತವಾಗಿ ಬಿಚ್ಚಿ ಕಟ್ಟುವಂಥ ಕೆಲಸ ಯಾರ್ದು ಅಂತಂದರೆ ಅಹರೋನನದು ಅಂತ ಹೇಳ್ತಾರೆ. ಅಹರೋನ ವಂಶಸ್ಥರು ಅವರೇನಂತಂದರೆ ದೇವದರ್ಶನದ ಗುಡಾರದ ವಿಷಯದಲ್ಲಿ ಕೆಹಾತ್ಯರು ಮಾಡಬೇಕಾದ ಕೆಲಸ ಏನಂತಂದರೆ 4ನೇ ವಚನ, ಅರಣ್ಯಕಾಂಡ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಲ್ಲಿ ದೇವದರ್ಶನದ ಗುಡಾರದ ವಿಷಯದಲ್ಲಿ ಕೆಹಾತ್ಯರು ಮಾಡಬೇಕಾದ ಕೆಲಸ ಯಾವುದೆಂದರೆ ಅವರು ಮಹಾಪರಿಶುದ್ಧ ವಸ್ತುಗಳನ್ನು ನೋಡಿಕೊಳ್ಳಬೇಕು. ದಂಡು ಹೊರಡುವಾಗ ಆರೋನನು ಅವನ ಮಕ್ಕಳು ಒಳಗೆ ಬಂದು ಮಹಾಪವಿತ್ರ ಸ್ಥಾನವನ್ನು ಮರೆಮಾಡುವ ತೆರೆಯನ್ನು ಇವೆಲ್ಲವನ್ನು ಇಳಿಸಿ ಒಂದು ರೀತಿ ಎಲ್ಲ ಕಟ್ಟಿ ಸಿಸ್ಟಮೆಟಿಕ್ಕಾಗಿ ಕಟ್ಟಿದ ಮೇಲೆ ಈ ಕೆಹಾತ್ಯರು ಅಂದರೆ ಲೇವಿಯ ಮಕ್ಕಳಲ್ಲಿ ಒಬ್ಬನಾದಂಥ ಕೆಹಾತ್ಯನ ವಂಶಸ್ಥರು ಏನು ಮಾಡ್ಬೇಕಂದ್ರೆ ಈ ರೀತಿ ಕಟ್ಟಲ್ಪಟ್ಟಂತಹ ಈ ರೀತಿ ಮಂಜೂಷವನ್ನು, ದೇವದರ್ಶನ ಗುಡಾರವನ್ನು, ಅದರಲ್ಲಿರ್ತಕ್ಕಂಥ ಸರಂಜಾಮುಗಳನ್ನು ಕಡಲು ಹಂದಿಯ ತೊಗಲಿನಿಂದ ಅಂತಿಮವಾಗಿ ಕಟ್ಟಿದಂತಹ ಆ ಒಂದು ಇದಕ್ಕೆ ಕೋಲನ್ನು ಸಿಕ್ಕಾಕಿಸಿದಾಗ ಆ ಕೆಹಾತ್ಯರು ಏನು ಮಾಡ್ಬೇಕಂದ್ರೆ ಆ ಕೋಲನ್ನು ಹೊತ್ತುಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ದೇವದರ್ಶನ ಮಂಜೂಷ ಪೆಟ್ಟಿಗೆಯನ್ನಾಗಲಿ ದೇವದರ್ಶನ ಸಾಮಾನುಗಳನ್ನಾಗಲಿ ಸ್ಥಳಾಂತರಿಸಬೇಕಾದಂಥದ್ದು ಕೆಲಸ ಇವ್ರದ್ದು, ಕೆಹಾತ್ಯರದು. ಒಂದು ವಿಷಯ ಗಮನಿಸಿ, ದೇವರು ಯಾವತ್ತೂ ಕೂಡ ಮನುಷ್ಯರಿಗೆ ಏನು ಮಾಡು ಅಂತ ಹೇಳಿದನೋ ಅದನ್ನೇ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಮಾಡಿದ್ರೆ ಅದು ಭಕ್ತಿಹೀನತೆ. ಆ ಭಕ್ತಿಹೀನತೆ ಮೇಲೆ ದೇವರ ಕೋಪ ಇಮ್ಮಿಡಿಯೇಟಾಗಿ ತಕ್ಷಣವೇ ಜಾರಿ ಆಗ್ತದೆ ಅಂತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತೀವಿ. ಇಲ್ಲಿ ಇನ್ನೊಂದು ಸಾರಿ ಗಮನಿಸೋಣ, ಮತ್ತೊಂದು ಸಾರಿ 4ನೇ ಅಧ್ಯಾಯ ನೀವು ಮನೆಯಲ್ಲಿ ಪೂರ್ತಿಯಾಗಿ ಓದ್ಕೊಳ್ಳಿದ್ದನ್ನು. ಈಗ ಸಮಯ ಸಾಕಾಗದಿರೋದ್ರಿಂದ ನಾವು ಬೇಗ ಮುಗಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ. 4ನೇ ಅಧ್ಯಾಯ 15ನೇ ವಚನ, ದಂಡು ಹೊರಡುವ ಕಾಲದಲ್ಲಿ ಆರೋನನು ಅವನ ಮಕ್ಕಳು ದೇವಸ್ಥಾನದ ಎಲ್ಲ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೆಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರಬೇಕು. ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತಾರು. ಕೇವಲ ಆ ಕೋಲುಗಳು ಇರ್ತಾವಲ್ಲ, ಆ ಕೋಲುಗಳನ್ನು ಭುಜದ ಮೇಲೆ ಇಟ್ಕೊಂಡು ಒತ್ಕೊಂಡು ಶಿಫ್ಟ್ ಮಾಡಬೇಕು ವಿನಃ ಆ ಸಾಮಾನುಗಳನ್ನು ಮುಟ್ಟಲೂಬಾರ್ದು. ಅವರು ದೇವ ಮಂಜೂಷ ಪೆಟ್ಟಿಗೆ ಆಗಲಿ ದೇವದರ್ಶನದ ಗುಡಾರದ ಸಾಮಾನುಗಳನ್ನಾಗಲಿ ಎಲ್ಲ ಕಟ್ಟಿದ ಮೇಲೆ ಆ ಕೋಲುಗಳನ್ನು ಭುಜದ ಮೇಲೆ ಇಟ್ಕೊಂಡು ಒತ್ಕೊಂಡು ಹೋಗಬೇಕು ವಿನಃ ಆ ಸಾಮಾನುಗಳನ್ನು ಮುಟ್ಟಬಾರ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೇವರು ಕಠಿಣವಾಗಿ ಬಹಳ ನಿಕೃಷ್ಟವಾಗಿ ತನ್ನ ಆಜ್ಞೆಗಳನ್ನು ಜಾರಿ ಆಗಬೇಕು ಅಂತೇಳಿ ಬಯಸ್ತಾನೆ ಪ್ರೇರೆ. ಆ ಆಜ್ಞೆಗಳನ್ನು ಉಲ್ಲಂಘಿಸಿದರೆ ಆ ಭಕ್ತಿಹೀನತೆ ಮೇಲೆ ದೇವರ ಕೋಪ ತಕ್ಷಣವೇ ಬರುವಂಥದ್ದು ದೇವರ ವಾಕ್ಯ ನಮಗೆ ಭಾಳ ಸ್ಪಷ್ಟಪಡುತ್ತದೆ. ಹಾಗಾಗಿ ಇಲ್ಲಿ ಈ ಒಂದು 2ನೇ ಸಮುವೇಲ ಗ್ರಂಥದಲ್ಲಿ ಆಗಿರೋದು ಏನಪ್ಪ ಅಂತಂದರೆ, ಇವರು ಆ ದೇವ ಮಂಜೂಷ ಪೆಟ್ಟಿಗೆಯನ್ನು ಹೆಂಗೆ ತೊಗೊಂಡ್ಬರ್ತಾ ಇದ್ದಾರೆ, ಹೇಗೆ ಹೊತ್ಕೊಂಡು ಬರ್ತಾ ಇದ್ದಾರೆ, ಬಂಡಿಯಲ್ಲಿ ಇಡ್ತಾ ಇದ್ದಾರೆ. ಬಂಡಿಯಲ್ಲಿ ಇಡು ಅಂತ ಹೇಳಿದ್ದಾನೆ ದೇವರಲ್ಲಿ. ಈ ರೀತಿ ಬಂಡಿಯಲ್ಲಿ ಇಟ್ಟು ಕಳಿಸಿದ್ದು ಯಾರು ಅಂತಂದರೆ ಫಿಲಿಸ್ಟಿಯರ ವಶದಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಆ ಫಿಲಿಸ್ಟಿಯರ ದೇಶದಲ್ಲಿ ಬಹಳ ವಿಪರೀತವಾದಂಥ ರೋಗ ಉಂಟಾಗುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೆ, ಫಿಲಿಸ್ಟಿಯ ದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಈ ರೋಗ ಯಾವುದರಿಂದ ಉಂಟಾಯಿತು, ಈ ರೋಗಕ್ಕೆ ಕಾರಣ ಏನಂತೇಳಿ ಕಂಡುಕೊಂಡಾಗ, ಓಹೋ ಯೆಹೋವನ ಮಂಜೂಷ ಪೆಟ್ಟಿಗೆ ಇಲ್ಲಿ ನಮ್ಮಲ್ಲಿದೆ, ಇದೇ ಕಾರಣ ಅಂತ ಹೇಳಿದಾಗ ಆ ಫಿಲಿಸ್ಟಿಯರೆಲ್ಲರೂ ಸೇರಿ ಒಂದು ಆಲೋಚನೆ ಮಾಡಿ 2 ಹಸುಗಳನ್ನು, ಆಗ ತಾನೇ ಕರು ಹಾಕಿದಂಥ 2 ಹಸುಗಳನ್ನು ಒಂದು ಹೊಸ ಬಂಡಿಗೆ ಹೂಡಿ ಆ ಹೊಸ ಬಂಡಿಯಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಇಟ್ಟು ಆ 2 ಹಸುಗಳನ್ನು ಆ ಒಂದು ಬಂಡಿಯ ನೊಗಕ್ಕೆ ಕಟ್ಟಿ ಬಿಟ್ಟುಬಿಡೋದು. ಅದು ಸೀದಾ ಹೋಗಿ, ಅದು ನೇರವಾಗಿ ಹೋಗಿ ಅವರು ಊರಿಗೆ ಮುಟ್ಟಿದರೆ ಈ ಕೇಡು ದೇವರಿಂದಲೇ ಬಂದದ್ದು. ಒಂದು ವೇಳೆ ಆ ಹಸುಗಳು ಬೇರೆ ದಾರಿ ಹಿಡಿದ್ರೆ ಇದು ಯೆಹೋವನಿಂದ ಬಂದದ್ದಲ್ಲ ಅಂತೇಳಿ ನಾವು ಪರಿಗಣಿಸ್ಬೇಕಂತೇಳಿ ಆಲೋಚನೆ ಮಾಡಿ ಫಿಲಿಸ್ಟಿಯರ ಹಿರಿಯರು ಯೋಚನೆ ಮಾಡಿ ಕಳಿಸ್ಕೊಟ್ಟಂಥದ್ದು. ಅದು ದೇವರ ಆಜ್ಞೆ ಅಲ್ಲ, ಅದು ಅನ್ಯ ಜನಗಳು ಮಾಡಿದಂತಹ ಒಂದು ರೀತಿ. ಅದನ್ನೇ ಇವತ್ತು ದಾವೀದ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಕಾಪಿ ಮಾಡ್ತಾ ಇದ್ದಾನೆ. ಅದನ್ನೇ ಅನ್ಯ ಜನರು ನಡೆಸ್ತಕ್ಕಂಥ ಆಚಾರಗಳನ್ನು, ಅನ್ಯ ಜನರು ನಡ್ಕೊಂಡಂಥ ರೀತಿಯನ್ನು ಇದು ದೇವರ ನೀತಿ ಅಂತೇಳಿ ಅದು ಭಕ್ತಿ ಅಂತೇಳಿ ತೋರಿಸುವಂಥ ಪ್ರಯತ್ನ ಪಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ದೇವರು ಕೊಟ್ಟಂಥ ಶಿಕ್ಷೆ ಆ ಭಕ್ತಿಹೀನತೆ ಮೇಲೆ ದೇವರ ಕೋಪ ಯಾವ ರೀತಿ ಬಂತು ಅಂದರೆ, ನಾದಾಬನ ಮಕ್ಕಳಾದ ಉಜ್ಜನು ಅಹಿಯೋನು ಬಂಡಿಯನ್ನು ಹೊಡಿತಾ ಇದ್ದಾರೆ. ಬಂಡಿಯಲ್ಲಿ ತೊಗೊಂಡ್ಬರಬಾರ್ದು, ಇದು ಮೊದಲನೇ ತಪ್ಪು. ಬಂಡಿಯಲ್ಲಿ ತೊಗೊಂಡು ಬರಬಾರ್ದು, ಅದು ಕೆಹಾತ್ಯರು ಬರಬೇಕು, ಅವರು ವಂಶಸ್ಥರೇ ಹೊತ್ಕೊಂಡು ಬರಬೇಕು ಅದನ್ನು. ಆದರೆ ಇಲ್ಲಿ ಬಂಡಿಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಬಂಡಿಯಲ್ಲಿ ಇಟ್ಕೊಂಡು ಬಂದಾಗ ಬಂಡಿ ಎತ್ತುಗಳು ಎಡವಿದ್ದರಿಂದ ಆ ಮಂಜೂಷ ಪೆಟ್ಟಿಗೆ ಬೀಳ್ತಾ ಇದೆ. ಬೀಳುವಾಗ ಉಜ್ಜ ಅದನ್ನು ಹಿಡಿತಾ ಇದ್ದಾನೆ. ಉಜ್ಜ ಯಾರು ಹಿಡಿಯೋಕ್ಕೆ? ಉಜ್ಜ ಲೇವಿ ಗೋತ್ರದವರ, ಅಹರೋನನ ವಂಶಸ್ಥರ, ಅಹರೋನನ ಮಕ್ಕಳ.
ಅವರು ಮಾತ್ರ ಅವುಗಳನ್ನು ಮುಟ್ಟಬೇಕಾದಂಥ ನಿಯಮನ ದೇವರು ಏರ್ಪಡಿಸಿದ್ದಾನೆ ಪ್ರಿಯರೇ. ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ ಬಹಳ ಕಠಿಣವಾದಂಥ ಆಜ್ಞೆಗಳು. ದೇವರು ಒಂದು ಆಜ್ಞೆ ಕೊಟ್ಟನಂತಂದರೆ ಆ ಆಜ್ಞೆಗೆ ಅನುಸಾರವಾಗಿ ನಡೀತಕ್ಕಂಥದ್ದು ಭಕ್ತಿ. ಆಜ್ಞೆಗಳನ್ನು ಉಲ್ಲಂಘಿಸಿ ಮನುಷ್ಯ ಕಲ್ಪಿತವಾದಂಥ ಕಟ್ಟಳೆಗಳನ್ನು, ಮನುಷ್ಯ ಸಂಪ್ರದಾಯಗಳನ್ನು ಏರಿ, ಈ ಮನುಷ್ಯ ಸಂಪ್ರದಾಯಗಳೇ ದೇವರು ಕೋರಿಕೊಂಡಂಥ ಆಜ್ಞೆಗಳು, ಈ ಮನುಷ್ಯ ಕಲ್ಪಿಸಿದಂಥ ಕಟ್ಟಳೆಗಳೇ ಸಂಪ್ರದಾಯಗಳಿಗೆ ದೇವರು ಇಷ್ಟಪಡುವಂಥ ದೇವರ ಆಜ್ಞೆಗಳು ಅಂತೇಳಿ ಏರುವಂಥದ್ದಿದೆಯಲ್ಲ, ಇದು ಭಕ್ತಿಹೀನತೆ. ಹಾಗಾಗಿ ಭಕ್ತಿಹೀನತೆ ಮೇಲೆ ದೇವರ ಕೋಪ ಏರಿ ಬರ್ತದೆ ಪ್ರಿಯರೇ, ಏರಿ ಬರ್ತದೆ. ಹಾಗಾಗಿ ದೇವರ ಕೋಪಕ್ಕೆ ಗುರಿಯಾಗದಂತೆ ಭಕ್ತಿಯನ್ನು ಸಾಧಿಸುವಂತಹ ಹಂಗು ನಮಗಿದೆ. ಯಾವುದು ಭಕ್ತಿ? ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ನಾವು ಮಾಡಬೇಕಷ್ಟೇ. ದೇವರ ವಾಕ್ಯ ಮನುಷ್ಯನಿಂದ ಏನು ನಿರೀಕ್ಷೆ ಮಾಡ್ತಾ ಇದೆಯೋ, ಏನು ಅಪೇಕ್ಷೆ ಪಡ್ತಾ ಇದೆಯೋ ಅದನ್ನು ಮಾತ್ರ ಮಾಡಬೇಕಾದಂತಹ ಹಂಗು ನಮಗಿದೆ ಹೊರತಾಗಿ ಅದಕ್ಕೆ ಒಂದು ಸೇರಿಸೋದಾಗಲಿ ಒಂದು ತೆಗೆಯೋದಾಗಲಿ ಮಾಡಿದ್ರೆ ಉಪದ್ರವಗಳು ನಮ್ಮ ಮೇಲೆ ಬಂದೇ ಬರ್ತವೆ ಅಂತಕ್ಕಂಥದ್ದನ್ನು ಗುರುತಿಟ್ಕೊಂಡು ಯಾವುದು ಭಕ್ತಿ, ಯಾವುದು ಭಕ್ತಿಹೀನತೆ ಅಂತಕ್ಕಂಥದ್ದನ್ನು ಗುರುತಿಸಿ ಭಕ್ತಿಹೀನತೆಯನ್ನು ತೊಡೆದು ಹಾಕಿಕೊಂಡು ಭಕ್ತಿಯನ್ನು ವೃದ್ಧಿಸಿಕೊಂಡು ಭಕ್ತಿಗೆ ಇಹ ಪರಲೋಕಗಳಲ್ಲಿಯೂ ಕೂಡ ಜೀವ ವಾಗ್ದಾನ ಉಂಟು ಅಂತೇಳಿ ತಿಮೋತಿ ಪತ್ರಿಕೆಯಲ್ಲಿ ಹೇಳ್ತಾನೆ. ಸಂತುಷ್ಟಿ ಸಹಿತವಾದಂಥ ಭಕ್ತಿ ದೊಡ್ಡ ಲಾಭವೇ ಸರಿ ಅಂತ ಹೇಳ್ತಾನೆ. ಈ ರೀತಿಯಾದಂಥ ಭಕ್ತಿಹೀನತೆಯ ಕೆಲಸಗಳು ಪೂರ್ವ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿದ್ದಾವೆ. ನೋಹನ ಕಾಲದಲ್ಲಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ, ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಅನೇಕ ಭಕ್ತಿಹೀನ ಕಾರ್ಯಕ್ರಮಗಳು ನಡೆದೋಗಿದೆ. ಅಂಥ ಭಕ್ತಿಹೀನ ಕಾರ್ಯಕ್ರಮಗಳಿಗೆ ದೇವರು ದಂಡನೆ ಅನುಭವಿಸಿದ್ದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಪೇತ್ರನ ಬರೆದ 2ನೇ ಪತ್ರಿಕೆ, ಕೊನೆಯದಾಗಿ ಇದೊಂದು ವಚನ ನೋಡ್ಕೊಂಡು ಈ ಭಾಗನ ಮುಗಿಸೋದಕ್ಕೆ ಪ್ರಯತ್ನ ಪಡೋಣ. ಪೇತ್ರನ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ, ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ, ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು, ಪುರಾತನರ ಅಂತಂದರೆ ಪುರಾತನ ಕಾಲದಲ್ಲಿ, ಆದಿಕಾಂಡದಲ್ಲಿ, ನೋಹನ ಕಾಲದಲ್ಲಿ, ಸೊದೋಮ್ ಗೊಮೋರ ಪಟ್ಟಣದಲ್ಲಿ, ಇನ್ನು ಅನೇಕ ಭಕ್ತಿಹೀನರ ಮೇಲೆ, ಪುರಾತನ ಕಾಲದವರ ಮೇಲೆ ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ದೇವರು ಭಕ್ತಿಹೀನತರ ಮೇಲೆ, ತನ್ನ ದುಷ್ಟತನವನ್ನು ನಡೆಸುವಂಥವ್ರ ಮೇಲೆ ಉಗ್ರ ಕೋಪವನ್ನು ಬರಮಾಡ್ತಾನೆ. ಆದರೆ ನೀತಿಯನ್ನು ನಡೆಸ್ತಕ್ಕಂಥವ್ರ ಮೇಲೆ, ಭಕ್ತಿಯನ್ನು ಅನುಸರಿಸುವಂಥವ್ರ ಮೇಲೆ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ ಅಂತ ಹೇಳ್ತಾನೆ ಪ್ರಿಯರೇ. ಹಾಗೆ ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಮುಂದಿನ ಪೀಳಿಗೆಗೆ, ಮುಂದಿನ ದಿನಮಾನಗಳಲ್ಲಿ, ಮುಂದಿನ ಕಾಲದಲ್ಲಿ ಭಕ್ತಿಹೀನತೆಯನ್ನು ನಡೆಸಿದರೆ ಈ ರೀತಿ ಇರುತ್ತೆ ನಿಮ್ಮ ಕತೆ, ಈ ರೀತಿ ನಿಮ್ಮ ಪರಿಸ್ಥಿತಿ ಇರುತ್ತೆ ಅಂತೇಳಿ ನಮಗೆ ಬುದ್ಧಿ ಉಂಟಾಗೋದಕ್ಕೋಸ್ಕರ ಇವೆಲ್ಲವುಗಳನ್ನು ದೇವರು ನಡೆಸಿ ನಮಗೆ ಮಾದರಿಯಾಗಿ ಇಟ್ಟಿದ್ದಾನೆ. ಯಾವುದನ್ನು ಅನುಸರಿಸಬೇಕು ಇವತ್ತು ನಾವು? ಭಕ್ತಿನ, ಭಕ್ತಿಹೀನತೆನ? ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ದುಷ್ಟರ ಎಲ್ಲ ಭಕ್ತಿಹೀನತೆಯ ಮೇಲೆ ದೇವರ ಕೋಪ ಪರಲೋಕದಿಂದ ಇಳಿದು ಬರ್ತದೆ ಅಂತೇಳಿ. ಹಾಗಾಗಿ ಪ್ರಿಯರೇ, ಯಾವುದು ಭಕ್ತಿ, ಯಾವುದು ಭಕ್ತಿಹೀನತೆ ಅಂತಕ್ಕಂಥದ್ದನ್ನು ಗುರುತಿಸಿ ಒಂದು ವೇಳೆ ಭಕ್ತಿಹೀನತೆಯಲ್ಲಿ ಜೀವಿಸುತ್ತಾ ಇದ್ದಿದ್ಯಾದರೆ ಇವತ್ತೇ ಆ ಸುಪ್ರಸನ್ನತೆಯ ಕಾಲ, ಇದುವೇ ಆ ಸುಸಮಯ. ನಮ್ಮ ಭಕ್ತಿಹೀನತೆ ಏನೆಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ತಿದ್ದಿಕೊಂಡು ಭಕ್ತಿವಂತರಾಗಿ ದೇವರು ಏನು ಹೇಳ್ತಾನೋ ಅದನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೇ ವಿನಃ ದೇವರ ಕೋಪಕ್ಕೆ ಯಾರೊಬ್ಬರು ಕೂಡ ಪಾತ್ರರಾಗಬಾರ್ದು ಅನ್ನುವಂಥದ್ದು ದೇವರ ಉದ್ದೇಶ ಆಗಿರೋದ್ರಿಂದ ಸಮಯಗಳನ್ನು, ಪರಿಸ್ಥಿತಿಗಳನ್ನು, ಆಯುಷ್ಕಾಲವನ್ನು ನಮ್ಮ ಜೀವಿತಕ್ಕೆ ವಿಸ್ತರಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡಾರೇನೋ ಎಂದು ದೇವರು ಮನುಷ್ಯರಿಂದ ಎದುರು ನೋಡ್ತಾ ಇದ್ದಾನೆ. ಅಂತಹ ದೇವರ ಎದುರು ನೋಡಿಕೆಯನ್ನು ಸಾಕಾರಗೊಳಿಸಲಿಕ್ಕಾಗುವಂತೆ ಭಕ್ತಿಹೀನತೆಯನ್ನು ತೊಡೆದುಕೊಂಡು ಭಕ್ತಿಯನ್ನು ಮೈಗೂಡಿಸಿಕೊಂಡು ಭಕ್ತಿವಂತರಾಗಿ ನಮ್ಮ ಬದುಕನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರಿಗೂ ಕೃಪೆಯನ್ನು ಅನುಗ್ರಹಿಸಲಿ. ಆಮೇನ್. ಎಲ್ರಿಗೂ ನಮಸ್ಕಾರ.